ನಮಸ್ಕಾರ ವೀಕ್ಷಕರೇ, ಮತ್ತೆ ಶುರುವಾಯಿತು ಮಹಾಮಾರಿ. ಈಗ ಆಲ್ರೆಡಿ ಹಾಂಗ್ಕಾಂಗ್, ಸಿಂಗಾಪುರ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ಕರೋನಾ ಅನ್ನೋದು ಮತ್ತೆ ಶುರುವಾಗಿದೆ. ಕೋವಿಡ್-19 ನ್ಯೂ ವರ್ಷನ್ ರಿಲೀಸ್ ಆಗಿದೆ. ಹೊಸ ಫಿಲಂಗಳು ರಿಲೀಸ್ ಆದಾಗೆ ಈ ವರ್ಷನ್ಗಳು ರಿಲೀಸ್ ಆಗ್ತಾ ಇದೆ. ಇಲ್ಲಿ ಈ ಕಾಯಿಲೆಗಳು ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸಿಂಗಾಪುರ್ ಮತ್ತೆ ಹಾಂಗ್ಕಾಂಗ್ ಕಡೆ ಎಲ್ಲ ನಾವು ನೋಡಿದ್ವಿ ಕರೋನಾ ಅನ್ನೋದು ಯಾವ ಮಟ್ಟಕ್ಕೆ ನಮ್ಮನ್ನೆಲ್ಲ ಕಾಡಿತ್ತು ಅಂತ. ಈಗ ಅಂತದ್ದೇ ಮತ್ತೆ ಶುರು ಆಗ್ತಾ ಇದೆ ಎಲ್ಲಾ ಕಡೆ. ಒಂದು ಎರಡು ನ್ಯೂಸ್ ಅಲ್ಲ, ನೀವು ಎಷ್ಟು ನ್ಯೂಸ್ ಅಲ್ಲಿ ನೋಡಿದ್ರು ಒಂದೇ ಇನ್ಫಾರ್ಮೇಶನ್, ಮತ್ತೆ ಶುರು ಆಯ್ತು ನೋಡಿ ಕರೋನಾ. ಎಲ್ಲಾ ಕಡೆ ಓಡ್ತಾ ಇದೆ ಅದೇ ನ್ಯೂಸ್. ಇಂಡಿಯಾ ಟುಡೇ ನಲ್ಲೂ ನೀವು ನೋಡ್ಬೋದು, ರೈಸಿಂಗ್ ಕೋವಿಡ್ ಕೇಸಸ್ ಇನ್ ಏಷ್ಯಾ. ಹಾಂಗ್ಕಾಂಗ್ ಅಲ್ಲಿ ತೋರಿಸ್ತಾ ಇದೆ ನೋಡಿ ಎಷ್ಟು ಪರ್ಸೆಂಟು. ಸಿಂಗಾಪುರ್ ಅಲ್ಲಿ 28% ಆಲ್ರೆಡಿ ರೈಸ್ ಆಗ್ತಾ ಇದೆ. ವೀಕೆಂಡ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಕರೋನಾ ಕೇಸಸ್. ಜನ ಅಲ್ಲಿ ಇಲ್ಲಿ ಗ್ಯಾದರ್ ಆಗ್ತಾರಲ್ಲ, ಇದೆಲ್ಲದರಿಂದ ಕೂಡ ಕರೋನಾ ಕೇಸಸ್ ಮತ್ತೆ ಜಾಸ್ತಿ ಆಗ್ತಾ ಇದೆ ಸಿಂಗಾಪುರ್, ಹಾಂಗ್ಕಾಂಗ್ ಅಲ್ಲಿ. ನಮ್ಗೆ ಕಾಲಜ್ಞಾನಿಗಳು ಹೇಳಿದ್ರು ಈ ಕಡೆಯಿಂದ ಈಶಾನ್ಯ ದಿಕ್ಕಿನಿಂದ ಮತ್ತೆ ವಿಷಗಾಳಿ ಅನ್ನೋದು ಬೀಸುತ್ತೆ ಅಂತ. ಈಗ ಅದೇ ಏನಾದ್ರು ಇದ ಅಂತ ಅನ್ನಿಸ್ಬಿಡುತ್ತೆ. ಅಂತ ಪರಿಸ್ಥಿತಿ ಈಗ ಕಾಣಿಸ್ಕೊಳ್ತಾ ಇದೆ. ಸಿಂಗಾಪುರ್, ಮಲೇಷಿಯಾ, ಹಾಂಗ್ಕಾಂಗ್ ಎಲ್ಲಾ ಕಡೆ ಈಗ ಕರೋನಾ ಮತ್ತೆ ರೈಸ್ ಆಗ್ತಾ ಇದೆ. ಎಷ್ಟಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಸಿಂಗಾಪುರ್ ಅಲ್ಲಿ ರೀಸೆಂಟ್ ಆಗಿ 14,200 ಕೇಸಸ್ ಆಲ್ರೆಡಿ ಫೈಂಡ್ ಔಟ್ ಆಗಿದೆ. ಕರೋನಾ ಕನ್ಫರ್ಮ್ ಆಗಿರೋದು. ಇನ್ನ ಎಷ್ಟೋ ಜನ ಆತರ ಸಿಂಪ್ಟಮ್ಸ್ ಇರೋರು ಇದ್ದಾರೆ, ಇನ್ನ ಕನ್ಫರ್ಮ್ ಆಗಿಲ್ಲ. ಎಷ್ಟೋ ಜನ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಸುತ್ತಮುತ್ತ ಹರಡೋದಕ್ಕೆ ಜಾಸ್ತಿ ಆಗಿದೆ. ಸೆಕೆಂಡ್ ವೇವ್ ಅಲ್ಲ, ಥರ್ಡ್ ವೇವ್ ಅನ್ಕೊಳ್ಳಿ. ಟೋಟಲಿ ಈ ವರ್ಷನ್ ಯಾವ ತರ ಇದೆ, ರೂಪಾಂತರ ಕರೋನಾ ವೈರಸ್ ಅಂತಾನೆ ಕರೆದಿದ್ದಾರೆ. ಮೊದಲಿತ್ತಲ್ಲ, ಅದರ ನೆಕ್ಸ್ಟ್ ವರ್ಷನ್ ಆಗಿ ಈಗ ಆಲ್ರೆಡಿ ಮಾರ್ಪಾಟಾಗೋಗಿದೆ. ಈಗ ಇದಕ್ಕೆ ಆಪೋಸಿಟ್ ಆಗಿ ನಾವು ಲಸಿಕೆ ಏನಾದ್ರು ತಗೋಬೇಕಾ ಅಂತ ಜನ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಮೊದಲು ತಗೊಂಡಂತ ಲಸಿಕೆನೇ ಮೇಜರ್ ಪ್ರಾಬ್ಲಮ್ ಆಯ್ತು ಎಷ್ಟೋ ಜನಕ್ಕೆ. ಆ ಲಸಿಕೆಯಿಂದ ಎಷ್ಟೆಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನೋದು ಶುರುವಾಯಿತು, ರಕ್ತ ಕಟ್ಟೋದಕ್ಕೆ ಶುರುವಾಯಿತು, ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಯ್ತು ಈ ಕರೋನಾ ಲಸಿಕೆ ಅನ್ನೋದು. ಈಗ ಆಲ್ರೆಡಿ ನೋಡ್ತಾ ಇದೀವಿ, ರೀಸೆಂಟ್ ಆಗಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರೋದನ್ನೆಲ್ಲ. ಇದೆಲ್ಲದಕ್ಕೂ ಕಾರಣ ಆಗಿದ್ದೆ ಮೇಜರ್ ಆಗಿ. ಡಾಕ್ಟರ್ಗಳು ಕೂಡ ಒಪ್ಕೊಂಡ್ರು, ಈ ಕೋವಿಡ್ ಆಂಟಿಡೋಟ್ ಕೊಟ್ಟಿದ್ದೆ ಮೇಜರ್ ಪ್ರಾಬ್ಲಮ್ ಆಯ್ತು ಅಂತ. ಈಗ ಕರೋನಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಆಂಟಿಡೋಟ್ ತಗೋಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ನಾವು ಬದುಕ್ತಾ ಇರ್ತೀವಿ. ತಗೊಳ್ಳಿಲ್ಲ ಅಂದ್ರೆ ಬದುಕೋ ಚಾನ್ಸಸ್ ತುಂಬಾ ಕಡಿಮೆ, ತಗೊಂಡ್ರೆ ಆಗ್ಲೂ ಚಾನ್ಸಸ್ ಕಡಿಮೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಆತರ ಇದೆ. ಇದು ಮತ್ತೆ ಹರಡ್ತಾ ಹೋಗ್ತಾ ಇದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ಈಗ ಆಲ್ರೆಡಿ ಸಿಂಗಾಪುರ್ ಒಂದರಲ್ಲೇನೆ ಮೇ 3ನೇ ತಾರೀಕು ಒಳಗಡೆ ಅವ್ರು ತೋರಿಸ್ತಾ ಇರೋದೆಷ್ಟು, 14,200. ಮೇ 3ನೇ ತಾರೀಕಿಗೆ ಅಷ್ಟು ಅಂದ್ರೆ ಇಲ್ಲಿ ತನಕ ಎಷ್ಟು ರೈಸ್ ಆಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಆಸ್ಪತ್ರೆಗೆ ಸೇರ್ತಾ ಇರೋರ್ದು ತೋರಿಸ್ತಾ ಇದ್ದಾರೆ ನೋಡಿ, ಸುಮಾರು 30% ಇನ್ಕ್ರೀಸ್ ಆಗಿದೆ. ಪ್ಲಸ್ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದು ಎಲ್ಲದರಿಂದ ಕೂಡ ನಮ್ಗೆ ಈಸಿಯಾಗಿ ಮತ್ತೆ ಕರೋನಾ ಅನ್ನೋದು ಬರೋ ಚಾನ್ಸಸ್ ಇರುತ್ತೆ. ಏಷ್ಯಾ ರೀಜನ್ ಅಲ್ಲಿ ಮೊದಲು ಶುರು ಆಗಿತ್ತು, ಈಗ ಮತ್ತೆ ಅದು ಇನ್ನೊಂದು ಅಲೆ ಆಗಿದೆ. ಚೀನಾದಲ್ಲೂ ಕೂಡ ಈ ಕೇಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಚೀನಾದಲ್ಲಿ ಎಷ್ಟೆಷ್ಟೋ ಕೇಸಸ್ಗಳು ನಾವು ಫ್ರೀಕ್ವೆಂಟ್ ಆಗಿ ನೋಡ್ತಾ ಇದ್ವಿ. ಕರೋನಾ ಅನ್ನೋದು ನಿಂತಿರ್ಲಿಲ್ಲ, ಆಗಾಗ ಹೋಗ್ತಾ ಇತ್ತು ಬರ್ತಾ ಇತ್ತು. ಸ್ವಲ್ಪ ಕಡಿಮೆ ಜನಕ್ಕೆ ಇದ್ದಿದ್ದು ನಾವು ಕೇಳಿದೀವಿ. ಅವಾಗ ಚೈನಾದಲ್ಲಿ ಈ ತರ ನಡೀತಾನೆ ಇದೆ ಅಂತ ಹೇಳ್ತಾನೆ ಇದ್ರು. ಬೀಜಿಂಗ್ ಅಲ್ಲಿ ಎಷ್ಟೋ ಕಡೆ ಕೆಮ್ಮು, ನೆಗಡಿ, ಕಫ ಪ್ಲಸ್ ಇದೆಲ್ಲ ಕೂಡ ಕರೋನಾ ಸಿಂಪ್ಟಮ್ಸ್. ಕೆಲವೊಂದು ಸ್ಟಡಿ ಪ್ರಕಾರ ಕರೋನಾ ಅಂಶ ಸ್ವಲ್ಪ ಇದ್ರು ಕೂಡ ಅದು ಕರೋನಾ ಅಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು. ರೀಸೆಂಟ್ ಆಗಿ 1-2 ತಿಂಗಳ ಮುಂಚೆ ಕರೋನಾ ಸಿಂಪ್ಟಮ್ಸ್ ಇರೋರೆ ಹತ್ತತ್ರ 80,000 ಜನಕ್ಕೂ ಜಾಸ್ತಿ ಚೈನಾದಲ್ಲಿ ಸಿಕ್ಕಿದ್ರು. ಅಂದ್ರೆ ಅದು ಕರೋನಾನ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಿರ್ಲಿಲ್ಲ. ಹೇಳಿದ್ನಲ್ಲ, ರೂಪಾಂತರಿ ಕರೋನಾ ಅಂತ ಕರೆದ್ರು. ಅದು ಕರೋನಾ ಅಂತ ಕನ್ಫರ್ಮ್ ಆಗೂ ಹೇಳೋದಕ್ಕಾಗ್ತಾ ಇಲ್ಲ. ಬದಲಾವಣೆ ಆಗ್ತಾ ಇರುತ್ತೆ ನಮ್ಮ ಬಾಡಿ ಮೇಲೆ. ಒಬ್ಬೊಬ್ರು ಬಾಡಿಯಿಂದ ಒಬ್ಬೊಬ್ರು ಬಾಡಿ ಟ್ರಾನ್ಸ್ಫರ್ ಆಗುವಾಗ ಅದು ಬದಲಾವಣೆ ಆಗ್ತಾ ಇದೆ, ರೂಪಾಂತರ ಆಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಹೆದರ್ತಾ ಇರೋದು. ದಿನ ಕೋವಿಡ್ ಕೇಸಸ್ ಅನ್ನು ರೈಸ್ ಆಗ್ತಾ ಇದೆ. ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಕರೋನಾ ಅನ್ನೋದು. ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗಿರುತ್ತೆ. ಅಂಥದ್ರಲ್ಲಿ ಈ ಕರೋನಾ ಬೇಗ ಅವ್ರನ್ನ ಸಾವಿನ ದವಡೆಗೆ ತೇಳ್ತಾ ಇದೆ. ಎಲ್ಲಾ ಕಡೆ ಕರೋನಾ ಸ್ಪ್ರೆಡ್ ಆಗ್ತಾ ಇದೆ. ಆದಷ್ಟು ಹುಷಾರಾಗಿರಿ ಅಂತ ಈಗ ಎಚ್ಚರಿಕೆ ಗಂಟೆನ ಮತ್ತೆ ಕೊಡ್ತಾ ಇದೆ ಎಲ್ಲಾ ಕಡೆ. ಈಗ ಆಗಸ್ಟ್ 2024 ಇಂದ ಕೂಡ ಸ್ವಲ್ಪ ಅಲ್ಲಲ್ಲೇ ಉಸಿರಾಡ್ತಾ ಇತ್ತು ಕರೋನಾ ಅನ್ನೋದು. ಈಗ ಅಟ್ ಪ್ರೆಸೆಂಟ್ ರೈಸ್ ಆಗಿದೆ. ನಾವು ನೋಡಿದ ಹಾಗೆ ಲಾಸ್ಟ್
2021 ಮಾರ್ಚ್ ಏಪ್ರಿಲ್ ಮೇ ಟೈಮ್ನಲ್ಲಿ ಕರೋನಾ ಅನ್ನೋದು ಪೀಕ್ ಆಗಿತ್ತು. ಈಗಲೂ ಅದೇ ರೀತಿ ಕರೋನಾ ಅನ್ನೋದು ಸಿಂಗಾಪುರ್, ಮಲೇಷಿಯಾ, ಹಾಂಗ್ಕಾಂಗ್ ಈ ಕಡೆ ಎಲ್ಲ ಪೀಕ್ ಆಗ್ತಾ ಇದೆ. ಇದರಿಂದನೇ ಎಷ್ಟೆಷ್ಟೋ ಕಡೆ ಜನಕ್ಕೆ ಕಂಪಲ್ಸರಿ ಮಾಸ್ಕ್ ಯೂಸ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವ ರೀತಿ ಮೊದಲು ಪ್ರಿಕಾಷನ್ ತಗೊಂಡಿದ್ವೋ ಅದೇ ರೀತಿ ಪ್ರಿಕಾಷನ್ ನ ಅಲ್ಲೂ ತಗೊಳ್ತಾ ಇದ್ದಾರೆ. ಏರ್ಪೋರ್ಟ್ಗಳಲ್ಲಿ, ಅಲ್ಲಿ ಇಲ್ಲಿ ಹೆಲ್ತ್ ಅಥಾರಿಟೀಸ್ಗಳಲ್ಲಿ, ಇನ್ನು ಸಾಕಷ್ಟು ಸೆಂಟರ್ಗಳಲ್ಲಿ ಮೆಡಿಕಲ್ ಟೆಸ್ಟ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಫ್ರೀ ಆಗಿ. ಇನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇರೋ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತಾನೆ ಎಲ್ಲಾ ನ್ಯೂಸ್ಗಳಲ್ಲಿ ತೋರಿಸ್ತಾ ಇರೋದು. ಇದು ಸುಳ್ಳಾದ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ನೀವು ಹೋಗಿ ಹುಡುಕಿ ನೋಡಬಹುದು, ರೀಸೆಂಟ್ 1 ತಿಂಗಳಲ್ಲಿ ಕರೋನಾ ಕೇಸಸ್ ಜಾಸ್ತಿ ಆಗಿದೆ. ಹಾಂಗ್ಕಾಂಗ್, ಮಲೇಷಿಯಾ, ಸಿಂಗಾಪುರ್ ಎಲ್ಲ ಸೇರಿಸ್ಕೊಂಡು ಸುಮಾರು ಇಲ್ಲಿ ತನಕ ಹತ್ತತ್ರ 40,000 ಕೇಸಸ್ ರಿಜಿಸ್ಟರ್ ಆಗಿದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಈಗ 40,000 ಇರೋದು ಸ್ಪ್ರೆಡ್ ಆಗೋದು ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಚೈನಾದಲ್ಲೂ ಈ ತರ ಸ್ಪ್ರೆಡ್ ಆಗ್ತಾ ಇದ್ದಿದ್ದರಿಂದ ಎಷ್ಟೋ ದಿನ ಅಲ್ಲೂ ಕೂಡ ಲಾಕ್ ಡೌನ್ ಮಾಡಿದ್ರು. ಆ ವಿಷಯಗಳನ್ನ ಎಲ್ಲೂ ಆಚೆ ಹೊರಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ಏಕೆ ಅಂದ್ರೆ ಇದು ಮತ್ತೆ ದೊಡ್ಡ ಇಶ್ಯೂ ಆಗಬಹುದು ಅಂತಾನೆ ಅಲ್ಲಿಂದ ಅದನ್ನ ಸ್ಪ್ರೆಡ್ ಆಗೋದಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ಟೈಮ್ ಚೈನಾದಿಂದ ಸ್ಪ್ರೆಡ್ ಆಗಿತ್ತು ಕರೋನಾ, ಅದು ಎಲ್ಲರಿಗೂ ಗೊತ್ತಿರೋದೆ. ಅದಕ್ಕೋಸ್ಕರ ಮತ್ತೆ ಚೈನಾ ಪ್ರಾಡಕ್ಟ್ಸ್ ಮೇಲೆ ಏನಾದ್ರೂ ನಿರ್ಬಂಧ ಬರಬಹುದು, ಇಲ್ಲ ಚೈನಾ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗ್ಬಹುದು ಅಂತಾನೆ ಚೈನಾದವರು ಆ ವಿಷಯನ ಆಚೆ ಬಿಟ್ಕೊಡ್ಲಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಹೊರಟಿದೆ. ಚೈನಾದಿಂದ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಪ್ರಾಡಕ್ಟ್ಸ್ ಮೂಲಕನೂ ಈ ಕರೋನಾ ಅನ್ನೋದು ಬರಬಹುದು. ಪ್ಲಸ್ ಚೈನೀಸ್ ಕೂಡ ಹಾಂಗ್ಕಾಂಗ್, ಫಿಲಿಪೈನ್ಸ್, ಮಲೇಷಿಯಾ ಈ ಕಡೆ ಎಲ್ಲ ಸುತ್ತಾನೆ ಇರ್ತಾರೆ, ಅಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ. ಪ್ಲಸ್ ಅಲ್ಲಿರೋರು ನಮ್ಮ ದೇಶಕ್ಕೂ ಬಂದು ಹೋಗ್ತಾ ಇರ್ತಾರೆ. ಆದ್ರಿಂದ ನಮ್ಮ ದೇಶದಲ್ಲಿ ಈಸಿಯಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಕಾರಣ ಟ್ರಾವೆಲಿಂಗ್ ಅನ್ನೋದು ಇದ್ದೇ ಇದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಿಸ್ನೆಸ್ ಪರ್ಪಸ್, ಸ್ಟಡಿ ಪರ್ಪಸ್, ಬೇರೆ ಬೇರೆ ಟೂರಿಸಂ ಪರ್ಪಸ್ ಈ ತರ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಯಾರು ಕರೋನಾ ಬಂದಿದೆ, ಯಾರಿಗೆ ಯಾವಾಗ ಏನಾಗ್ತಾ ಇದೆ ಏನು ಹೇಳೋದಕ್ಕಾಗೋದಿಲ್ಲ. ಅಂತ ಕಂಡೀಷನ್ ಅಲ್ಲಿ ಈಗ ಬದುಕ್ತಾ ಇದೀವಿ. ಮತ್ತೆ ಲಾಕ್ ಡೌನ್ ಏನಾದ್ರೂ ಆದ್ರೆ ತಿನ್ನೋ ಆಹಾರ ಕೂಡ ಸಿಗೋದು ಕಷ್ಟ ಆಗುತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ಎಷ್ಟೋ ದೇಶಗಳು ಒದ್ದಾಡ್ತಾ ಇದೆ. ಎಲ್ಲಾ ಕಡೆ ಮಾಸ್ಕ್ ಯೂಸ್ ಮಾಡಿ, ಆದಷ್ಟು ಬಿಸಿ ಪದಾರ್ಥಗಳನ್ನೇ ಸೇವಿಸಿ, ಡಿಸ್ಇನ್ಫೆಕ್ಷನ್ ಮಾಡ್ತಾ ಇರಿ. ಇನ್ನ ಕೈ ಕಾಲು ಆದಷ್ಟು ತೊಳಿತಾ ಇರಿ. ಗಾಡಿಗಳಲ್ಲಿ ಓಡಾಡುವಾಗ ಹುಷಾರು. ಯಾರಾದ್ರೂ ಕೆಮ್ಮು, ನೆಗಡಿ ಆ ತರದ ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಸ್ವಲ್ಪ ಅವರಿಂದ ದೂರ ಇರಿ ಅಂತಾನೆ ಗೌರ್ಮೆಂಟ್ ಎಲ್ಲಾ ಕಡೆ ಎಚ್ಚರಿಸ್ತಾ ಇದೆ. ಈಗ ಸಿಂಗಾಪುರ್, ಹಾಂಗ್ಕಾಂಗ್, ಮಲೇಷಿಯಾ, ಚೈನಾ ಎಲ್ಲ ಕಡೆ. ಇನ್ನ ಆ ಕಡೆ ಈಶಾನ್ಯ ದಿಕ್ಕಿನಿಂದ ನಮ್ಮ ದೇಶದ ಕಡೆ ಈ ಕರೋನಾ ಅನ್ನೋದು ಮತ್ತೆ ಸ್ಪ್ರೆಡ್ ಆಗುತ್ತಾ ನಾವು ನೋಡ್ಬೇಕು. ಬಟ್ ನಮ್ಮ ಹುಷಾರಲ್ಲಿ ನಾವಿರ್ಲೇಬೇಕಾಗುತ್ತೆ. ಕಾಲಜ್ಞಾನಿಗಳು ಕೂಡ ಈ ಮಾತನ್ನ ತಿಳಿಸಿದ್ರು. 2025, 26, 27 ಈ ಸಂದರ್ಭದಲ್ಲಿ ಈಶಾನ್ಯ ದಿಕ್ಕಿನಿಂದ ಇಯರ್ಗಳು ಅನ್ನೋದಕ್ಕಿಂತ ನಮಗೆ ಗೊತ್ತಿರೋ ಹಾಗೆ ಸಂವತ್ಸರಗಳಲ್ಲಿ ಈ ಸಂವತ್ಸರಗಳಲ್ಲಿ ಕರೋನಾ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತಾನೆ ಕಾಲಜ್ಞಾನಿಗಳು ಹೇಳಿದ್ದು. ಅಂತ ಸಂದರ್ಭ ಈಗೇನಾದ್ರೂ ಬಂದಿದ್ಯಾ? ಮತ್ತೆ ಈಶಾನ್ಯ ದಿಕ್ಕಿನಿಂದ ಏನಾದ್ರೂ ಈ ರೀತಿ ಕರೋನಾ ಇಂಪ್ಯಾಕ್ಟ್ ನಮ್ಗಾಗುತ್ತಾ? ನಾವು ಕಾಯ್ದು ನೋಡ್ಲೇಬೇಕಾಗುತ್ತೆ. ಒಟ್ನಲ್ಲಿ ನಮ್ಮ ಹುಷಾರಲ್ಲಿ ನಾವಿರೋಣ. ನಮ್ಮ ಸುತ್ತಮುತ್ತ ಏನಾದ್ರೂ ಈ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಫಸ್ಟ್ ಹೋಗಿ ಟೆಸ್ಟ್ ಮಾಡಿಸೋದನ್ನ ಕಲ್ತ್ಕೊಳ್ಳಿ. ಆದಷ್ಟು ಮಾಸ್ಕ್ ಗಳನ್ನ ಯೂಸ್ ಮಾಡ್ಲೇಬೇಕಾಗುತ್ತೆ. ಮಕ್ಕಳನ್ನ ಹೊರಗಡೆ ಕಳಿಸುವಾಗ, ನಾವು ಹೊರಗಡೆ ಓಡಾಡುವಾಗ, ಯಾರ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಮಾಸ್ಕ್ ಪ್ಲಸ್ ಬೇಕಾಗಿರುವಂತ ಬೇಸಿಕ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ಮಲ್ಲೂ ಕೂಡ ಈ ಕರೋನಾ ಮತ್ತೆ ಮಾರಣಾಂತಿಕ ಆಗಬಹುದು. ಈಗ ಆಲ್ರೆಡಿ ಹಳೆ ನ್ಯೂಸ್ಗಳನ್ನ ನಾವು ನೋಡಬಹುದು. ನಮ್ಮ ದೇಶದಲ್ಲಿ ಸತ್ತವ್ರ ಸಂಖ್ಯೆ ಸುಮಾರು 3 ಲಕ್ಷ ಅಂತ ಹೇಳಿದ್ರು. ಬಟ್ ರಿಯಾಲಿಟಿ ಚೆಕ್ ಮಾಡ್ತಾ ಹೋದಾಗ ಒಬ್ಬೊಬ್ರು ತೋರಿಸ್ತಾ ಇರೋ ಲೆಕ್ಕ ಪ್ರಕಾರ ನಮ್ಮ ದೇಶದಲ್ಲೇ ಸತ್ತವರ ಸಂಖ್ಯೆ ಕರೋನಾದಿಂದ ಸುಮಾರು 20 ಲಕ್ಷಕ್ಕೂ ಜಾಸ್ತಿ ಇತ್ತು. ಎಷ್ಟೋ ಕಡೆ ಈ ವಿಷಯನ ಲೀಕ್ ಮಾಡಿದ್ರೆ ಜನ ಭಯ ಬೀಳ್ತಾರೆ ಅಂತ ಎಲ್ಲೂ ವಿಷಯಗಳನ್ನ ಆಚೆ ಬಿಟ್ಕೊಳಕ್ ಹೋಗಿಲ್ಲ. ಬಟ್ ಆದ್ರೆ ರಿಯಾಲಿಟಿ ಹುಡ್ಕೊಂಡು ಹೋದ್ರೆ ಇದೆ. ಕಂಪ್ಲೀಟ್ ರಿಯಾಲಿಟಿ ಎಲ್ಲೂ ಕೂಡ ಸಿಗೋದಿಲ್ಲ. ಜನ ಭಯ ಬೀಳಬಾರ್ದು ಅಂತಾನೆ ಆ ವಿಷಯಗಳನ್ನ ಜನರು ತಿಳಿಸೋದಕ್ಕೆ ಗೌರ್ಮೆಂಟ್ಗಳು ಕೂಡ ಹಿಂಜರಿಯುತ್ತೆ. ಆದ್ರೂ ಕೂಡ ನಮ್ಮ ಹುಷಾರಲ್ಲಿ ನಾವಿರ್ಲೇಬೇಕಾಗತ್ತೆ. ಕಾಲಜ್ಞಾನಿಗಳು ಹೇಳಿದ್ದು ಅದೇ. ಈಶಾನ್ಯ ದಿಕ್ಕಿನಿಂದ ಮುಂದೆ ಬರುವಂತ ಒಂದು ವೈರಸ್ ಇಂದ ಸುಮಾರು ಭಾರತ ಒಂದೇ ದೇಶದಲ್ಲಿ 15 ಕೋಟಿ ಜನರ ತನಕ ಸಾಯ್ತಾರೆ ಅಂತ ನೋಡ್ಬೇಕು. ಅಂತದ್ದೇನಾದ್ರೂ ಸಂಭವಿಸುತ್ತಾ? ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರೋಣ. ಈ ಕರೋನಾನ ದೂರ ತೆಳೋದಕ್ಕೆ ಏನೇನು ಪ್ರಿಕಾಷನ್ ತಗೋತಾ ಹೋಗೋಣ. ಇನ್ನ ಬೇರೆ ಬೇರೆ ವಿಷಯಗಳು ಈ ತರ ಸ್ಪ್ರೆಡ್ ಆಗ್ತಾನೆ ಇದೆ, ತಿಳ್ಕೊಳ್ತಾ ಹೋಗೋಣ. ನಮ್ಮ ಹುಷಾರಲ್ಲಿ ನಾವಿರೋದಕ್ಕೆ ಏನೇನ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂತ ಪ್ರಯತ್ನ ಮಾಡೋಣ. ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.